ಸೊ ನಾನಿವತ್ತು ಹೇಳ್ತಿರುವಂಥ ಜಾಬ್ ಬಂದ್ಬಿಟ್ಟು ಇದು ಫ್ರೀಲ್ಯಾನ್ಸ್ ವರ್ಕು, ಪಾರ್ಟ್ ಟೈಮ್ ಜಾಬು. ಸೊ ನೀವು ಇಲ್ಲಿ ಒಂದು 3ರಿಂದ 4 ತಾಸು ವರ್ಕ್ ಮಾಡ್ಬೋದು. ಇದು ಹೌಸ್ ವೈಫ್‌ಗೆ, ಸ್ಟೂಡೆಂಟ್‌ಗೆ, ರಿಟೈರ್ಡ್ ಪರ್ಸನ್‌ಗೆ ಸೂಟ್ ಆಗುತ್ತೆ. ಮತ್ತು ಫ್ರೀಲ್ಯಾನ್ಸ್ ವರ್ಕ್ ಅಂತ ಹೇಳಿದಾಗ ಇಲ್ಲಿ ಯಾವುದೇ ರೀತಿ ಏಜ್ ಕೌಂಟಿಂಗ್ ಆಗಲ್ಲ. ಓಕೆ, ಯಾವುದೇ ವಯಸ್ಸಿನವರಾದರೂ ಕೂಡ ವರ್ಕನ್ನು ಮಾಡ್ಬೋದು. ಆ್ಯಂಡ್ ಇದು ನೀವು ಮನೆಯಿಂದಲೇ ಮಾಡುವಂಥ ಕೆಲಸ ಆಗಿರುತ್ತೆ. ಆ್ಯಂಡ್ ಇಲ್ಲಿ 3 ಭಾಷೆಗೋಸ್ಕರ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಇನ್ನಿತರ ಭಾಷೆ ಕೂಡ ಇದೆ ಇಲ್ಲಿ. ಬಟ್ ಆದರೆ 3 ಭಾಷೆ ಮೇನ್ ನಾನಿಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ. ಸೊ ಅಂಥವ್ರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಡೆಫಿನೆಟ್ಲಿ ಅಪ್ಲೈ ಮಾಡಿ. ಆ್ಯಂಡ್ ಅದರಲ್ಲೂ ಕೂಡ ಯಾವ್ಯಾವ ಭಾಷೆ ಇದೆ ಅಂತ ಇಲ್ಲಿ ಲ್ಯಾಂಗ್ವೇಜ್ ಚೆಕ್ ಮಾಡಿಸ್ತೀನಿ. ಸೊ ಫಸ್ಟ್ ನೋಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಅಪ್ಲೈ ಮಾಡೋಂಥ ಒಂದು ಏನು ಪ್ಲ್ಯಾಟ್ಫಾರ್ಮ್ ಆಯಿತು, ಮತ್ತು ಪ್ರೊಫೈಲ್ ಆಯಿತು, ಎಲ್ಲ ಇನ್ಫಾರ್ಮೇಷನ್ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಂತೂ ಕೂಡ 2 ದಿನದ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ, ಪಾರ್ಟ್ 2 ವೀಡಿಯೋ ಬೇಕಂತ ಹೇಳಿದ್ರಿ. ಆ ವಿಡಿಯೋ ಆದಷ್ಟು ಬೇಗನೆ ಬರುತ್ತೆ, ಅಪ್ಲೋಡ್ ಮಾಡ್ತೀನಿ ಚಾನಲ್ನಲ್ಲಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಲ್ಯಾಂಗ್ವೇಜ್ ಬಂದುಬಿಟ್ಟು, ಸೊ ಇಲ್ಲಿ ನೋಡ್ತಾ ಇರೋದು ಒಂದಲ್ಲ ಎರಡಲ್ಲ, ಸುಮಾರು ಲ್ಯಾಂಗ್ವೇಜ್ಗೋಸ್ಕರ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಓಕೆ, ನೋಡ್ತಾ ಇರ್ಬೋದು ಇಲ್ಲಿ ಚೈನೀಸು ಮತ್ತು ಸುಮಾರು ಥರದ ಲ್ಯಾಂಗ್ವೇಜ್ಗಳಿದೆ. ಬಟ್ ಮೇನ್ ಇಲ್ಲಿ ನೀವು ಇಂಗ್ಲೀಷ್ಗೆ ಅಪ್ಲೈ ಮಾಡ್ತೀವಿ ಅಂತಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಕೂಡ ಇದೆ ಇಲ್ಲಿ. ಸೊ ಇಂಡಿಯಾ ಅಂತ ಕೂಡ ಬರೆದಿದ್ದಾರೆ. ಸೊ ನೀವು ಇಂಗ್ಲೀಷ್ಗೋಸ್ಕರ ಅಪ್ಲೈನ ಮಾಡ್ಬೋದು. ಯಾರಾದರೂ ಗೊತ್ತಿದ್ದರೆ ಅವ್ರಿಗೆ ಈ ವಿಡಿಯೋ ಖಂಡಿತವಾಗಿ ಶೇರ್ ಮಾಡಿ. ಆ್ಯಂಡ್ ಇದರಲ್ಲೂ ಕೂಡ ಹಿಂದಿ ಲ್ಯಾಂಗ್ವೇಜ್ ಯಾರಾದರೂ ಮಾಡ್ತೀವಿ, ನಾವು ಹಿಂದಿನೇ ಬರುತ್ತೆ, ಹಿಂದಿಗೆ ಅಪ್ಲೈ ಮಾಡ್ತೀವಿ ಅನ್ನೋರು ಕೂಡ ಇದ್ದೀರಿ. ಸೊ ಅಂಥವ್ರು ಯಾರಾದರೂ ಇದ್ದಾರೆ ಅಂತಂದ್ರೆ ಹಿಂದಿಗೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ತಾ ಇರೋದು ಇದು ಹಿಂದಿ ಅಲ್ವಾ. ಸೊ ಹಿಂದಿ ಲ್ಯಾಂಗ್ವೇಜ್ಗೋಸ್ಕರ ಇದು ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಇವಾಗ ಕನ್ನಡ ಲ್ಯಾಂಗ್ವೇಜ್ಗೂ ಕೂಡ ಕಂಪನಿ ಕಡೆಯಿಂದ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಪಾರ್ಟ್ ಟೈಮ್ ಜಾಬು. ಸೊ ಇದನ್ನು ಮೊಬೈಲ್ ಫೋನಿಂದ ಕೂಡ ಮಾಡ್ಬೋದು, ಲ್ಯಾಪ್ಟಾಪ್ ಡೆಸ್ಕ್ಟಾಪಿಂದ ಕೂಡ ಮಾಡ್ಬೋದು. ಸೊ ಕೆಲಸ ಏನಿರುತ್ತೆ ಅಂತ ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಅದಾದ ನಂತರ ಪ್ರೊಫೈಲ್ ಆಯಿತು, ಪ್ಲಾಟ್ಫಾರ್ಮ್ ಅಪ್ಲೈ ಮಾಡೋಂಥ ರೀತಿ ಎಲ್ಲವೂ ಕೂಡ ಇದೇ ವಿಡಿಯೋದಲ್ಲೇ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರಿ ಚಾನಲ್ ನೋಡ್ತಾ ಇದ್ದು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ನೋಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇವಾಗ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ಗಳು ತುಂಬಾ ಬರ್ತಾ ಇದೆ. ಸೊ ಯಾವಾಗ ನಾನು ವೀಡಿಯೋಸ್ಗಳನ್ನ ಹಾಕ್ತೀನಿ ಅವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದರಿಂದ. ಆ್ಯಂಡ್ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಓಕೆನಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಪಿಕ್ಚರ್ ತೋರಿಸ್ತಾ ಇದ್ದೀನಿ ನಿಮಗೆ. ಆ್ಯಂಡ್ ಇದರಲ್ಲಿ ಸುಮಾರು ಥರದ ಒಂದು ಇಲ್ಲಿ ಚಿತ್ರಗಳ ಜೊತೆಗೆ ಕೆಲವೊಂದು ಹೆಸರುಗಳನ್ನ ಬರೆದಿದ್ದಾರೆ ಆ್ಯಕ್ಚುಲಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಆ್ಯಕ್ಚುಲಿ ಕಾರ್ ಆಯಿತು. ಸೊ ಇಲ್ಲಿ ಮೇಲ್ಗಡೆ ಕಾರ್ ಅಂತಲೇ ಬರೆದಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಪರ್ಸನ್ ಅಂತಲೇ ಬರೆದಿರುವಂಥದ್ದು. ಆ್ಯಂಡ್ ಇಲ್ಲಿ ವ್ಯಕ್ತಿಗಳಿಗೆ ಪರ್ಸನ್ ಅಂತ ಬರ್ತಿದ್ರೆ ಇದು ಕನ್ನಡದಲ್ಲಿ ಕೂಡ ಇರುತ್ತೆ ಸಮ್ಟೈಮ್ಸ್. ಓಕೆ. ಆ್ಯಂಡ್ ಇಲ್ಲಿ ಕಾರು, ಬಸ್ಸು, ಓಕೆ, ಈ ರೀತಿ ಅವರು ಏನು ಮಾಡಿದ್ದಾರೆ, ಐಡೆಂಟಿಫೈ ಮಾಡಿದ್ದಾರೆ. ಇದೇ ರೀತಿ ನಾವು ಬೇರೆ ಯಾವುದಾದ್ರೂ ಇಮೇಜ್ಗಳನ್ನ ಸ್ವಲ್ಪ ನಿಮ್ಗೆ ಹಾಗೇನೋ ಸ್ವಲ್ಪ ಐಡಿಯಾ ತೋರಿಸ್ತೀನಿ, ವರ್ಕ್ ಹೇಗಿರುತ್ತೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಲೈಕ್ ಇವಾಗ ನಾರ್ಮಲಿ ನಾವು ಯಾವುದಾದ್ರೂ ಒಂದು ಇದನ್ನು ಚೆಕ್ ಮಾಡಿದಾಗ ಇಲ್ಲಿ ನಾವು ಟ್ರಾಫಿಕ್ ಆಯಿತು ಅಥವಾ ಬೇರೆ ಇದನ್ನು ಈಸಿಯಾಗಿ ಇದನ್ನು ತಗೊಳ್ಳೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಾರ್ ಆಯಿತು, ಇಲ್ಲಿ ನೋಡ್ತಾ ಇರ್ಬೋದು ಕಾರ್ ಆಯಿತು. ಓಕೆ, ಆ್ಯಪಲ್ ಆಯಿತು, ಮೊಬೈಲ್ ಫೋನ್ ಆಯಿತು. ಓಕೆ, ಆ್ಯಂಡ್ ಮಿಲ್ಕ್ ಆಯಿತು. ಓಕೆ, ಈ ರೀತಿ. ಸೊ ಈ ರೀತಿ ಏನು ನಮಗೆ ಡೇಟಾ ಅನೋಟೇಷನ್ ವರ್ಕ್ ಇರುತ್ತೆ, ಫ್ರೀಲ್ಯಾನ್ಸ್ ವರ್ಕ್ ಇರುತ್ತೆ ಇದು ಕಂಪ್ಲೀಟ್ಲಿ. ಟಾಯ್ ಇದ್ದರೆ ಟಾಯ್ ಅಂತ ಇರುತ್ತೆ, ಚಾಕ್ಲೇಟ್ ಅಂದರೆ ಚಾಕ್ಲೇಟ್ ಅಂತ. ಸೊ ಈ ರೀತಿ ನೀವೇನು ಮಾಡಬೇಕು, ಲೇಬ್ಲಿಂಗ್ ಮಾಡುವಂಥ ಕೆಲಸ ಇರುತ್ತೆ ಇಲ್ಲಿ. ಸೊ ಇದು ಕನ್ನಡ ಭಾಷೆಗೋಸ್ಕರ ಕೂಡ ಲೇಬ್ಲಿಂಗ್ ಮಾಡ್ಕೊಳ್ಳೋದಕ್ಕೆ ತೊಗೋತಾ ಇದ್ದಾರೆ. ಆ್ಯಂಡ್ ಇದು ಇಂಗ್ಲೀಷು ಮತ್ತು ಹಿಂದಿಗೋಸ್ಕರ ಕೂಡ ತೊಗೋತಾ ಇದ್ದಾರೆ. ಸೊ ಇದು ಏನು ಮಾಡುತ್ತೆ ಅಂತಂದರೆ ಈ ರೀತಿ ಡೇಟಾ ಅನೋಟೇಷನ್ ಮಾಡುವಂಥ ಕೆಲಸ ಇರುತ್ತೆ. ಪಾರ್ಟ್ ಟೈಮ್ ಜಾಬ್ ಇರುತ್ತೆ ಇದು. ಸೊ ಈ ಜಾಬ್ಗೆ ನೀವೇನಾದರೂ ಅಪ್ಲೈ ಮಾಡ್ತೀವಿ ಅಂತಂದರೆ ಡೆಫಿನೆಟ್ಲಿ ಇವತ್ತೇ ಅಪ್ಲೈ ಮಾಡಿ. ಯಾಕಂದರೆ ಈ ರೀತಿ ಜಾಬ್ಗಳಿಗೆ ಇವಾಗ ಆ್ಯಕ್ಟಿವ್ಲಿ ಕಂಪನಿ ಹೈರಿಂಗ್ ಮಾಡ್ತಾ ಇದೆ. ಓಕೆ. ಸೊ ಇದು ಡೇಟಾ ಅನೋಟೇಷನ್ ರಿಲೇಟೆಡ್ ಇರುವಂಥ ಜಾಬು. ಇವಾಗ ನಿಮ್ಗೆ ಗೊತ್ತಾಗಿರ್ಬೋದು ಯಾವ ರೀತಿ ವರ್ಕ್ ಇರುತ್ತೆ ಅಂತ. ಸೊ ಈ ರೀತಿ ಬೇಸಿಕ್ಲಿ ವರ್ಕ್ ಇರುತ್ತೆ. ನೀವೇನು ಮಾಡ್ತೀರಾ, ಆಯಾ ಲ್ಯಾಂಗ್ವೇಜ್, ಯಾವ ಲ್ಯಾಂಗ್ವೇಜಿಗೆ ಇಲ್ಲಿ ಹೈರಿಂಗ್ ಮಾಡ್ತಾ ಇದೆ ಕಂಪನಿ, ಆಯಾ ಲ್ಯಾಂಗ್ವೇಜಲ್ಲಿ ನೀವೇನು ಮಾಡ್ತೀರಿ, ಅಲ್ಲಿ ಲೇಬ್ಲಿಂಗ್ ಮಾಡ್ತೀರಾ. ಲೈಕ್ ಇವಾಗ ನಿಮಗೆ ಚಾಕ್ಲೇಟ್ ಕೊಟ್ಟರೆ ಅಥವಾ ಸೇಬ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಕನ್ನಡದಲ್ಲಿ ಬರೆದರೆ ಸೇಬು ಹಣ್ಣು ಅಂತ ಬರಿತೀವಿ. ಬಟ್ ಅದೇ ಇಂಗ್ಲೀಷಲ್ಲಿದ್ದರೆ ಆ್ಯಪಲ್ ಅಂತ ಬರಿತೀವಿ ಅಲ್ವಾ. ಸೊ ಈ ರೀತಿ ಲೇಬ್ಲಿಂಗ್ ಮಾಡೋದಿರುತ್ತೆ. ನೀವು ಯಾವ ಭಾಷೆಗೆ ಇಲ್ಲಿ ತಗೋತಾರೆ ಆ ಭಾಷೆಯಲ್ಲಿ ನೀವೇನು ಮಾಡ್ತೀರಿ, ಕೆಲಸವನ್ನು ಮಾಡ್ತೀರಿ. ಓಕೆ. ಸೊ ಇದು ಇಲ್ಲಿವರೆಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಜಾಬ್ ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು, ಫಸ್ಟಿಗೆ AI ಡೇಟಾ ಸ್ಪೆಷಲಿಸ್ಟ್ ಅಂತಲೇ ತಗೋತಾ ಇದ್ದಾರೆ ಕನ್ನಡ ಜಾಬ್ಗೋಸ್ಕರನೇ. ಆ್ಯಂಡ್ ಇದರಲ್ಲೂ ಕೂಡ ನೋಡ್ತಾ ಇರೋದು ವಿ ಆರ್ ಲುಕಿಂಗ್ ಫಾರ್ AI ಡೇಟಾ ಸ್ಪೆಷಲಿಸ್ಟ್ ಟು ಸಪೋರ್ಟ್ ದಿ ಎಂಪವರ್ಮೆಂಟ್ ಆಫ್ AI ಜನರೇಟೆಡ್ ಕಂಟೆಂಟ್ ಇನ್ ಕನ್ನಡ. ಓಕೆ, AI ಜನರೇಟ್ ಆಗಿರುವಂಥ ಕಂಟೆಂಟ್ ಏನಿರುತ್ತೆ ಅದು ಕನ್ನಡದಲ್ಲಿರುತ್ತೆ. ಆ ಕನ್ನಡಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಹೈರಿಂಗ್ ಮಾಡ್ತಾ ಇದ್ದಾರೆ. ಕೆಲವೊಂದು ಟೈಮ್ ಹೇಗಿರುತ್ತೆ ಅಂದರೆ ಕೊಟ್ಟಿರೋಂಥ ಕಂಟೆಂಟು ನೀವು ರೀಚೆಕ್ ಮಾಡ್ತೀರಾ. ಸಪೋಸ್ ಏನಾದರೂ ಇದ್ರಲ್ಲಿ ಎರರ್ ಇದ್ದರೆ ನೀವು ಅದನ್ನು ಕ್ಲಿಯರ್ ಮಾಡ್ತೀರಾ, ಬರಿತೀರಾ. ಓಕೆ. ಆ್ಯಂಡ್ ಇದಿಲ್ಲ ಅಂತಂದರೆ ಸೊ ಈಗ ಕೊಟ್ಟಿರೋಂಥದ್ರೆ ನೀವೇನು ಮಾಡ್ತೀರಾ, ಲೇಬ್ಲಿಂಗ್ ಮಾಡ್ತೀರಾ. ಆ ರೀತಿಯಲ್ಲಿ ಕೆಲಸ ಇರುತ್ತೆ. ಆ್ಯಂಡ್ ಇಲ್ಲಿ ಜಾಬ್ ಬಗ್ಗೆ ಹೇಳೋದಾದರೆ ಇದು ಕಂಪ್ಲೀಟ್ಲಿ ಫ್ರೀಲ್ಯಾನ್ಸ್ ವರ್ಕ್ ಅಂತ ನಾನು ಇಲ್ಲಿ ಹೇಳಿದ್ದೀನಿ. ಫ್ರೀಲ್ಯಾನ್ಸ್ ವರ್ಕ್ ಇರುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಮನೆಯಿಂದಲೇ ಮಾಡುವಂಥದ್ದು. ನೀವು ಎಲ್ಲಾದರೂ ಕೂತ್ಕೊಂಡಿದ್ರು ಕೂಡ ಪರವಾಗಿಲ್ಲ. ಅಂದರೆ ಹಳ್ಳಿಯಲ್ಲಿ ಆಯಿತು, ಸಿಟಿಯಲ್ಲಾಯಿತು, ಎಲ್ಲಿದ್ದರೂ ಗೊತ್ತಿರೋ ಭಾರತದಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಪರವಾಗಿಲ್ಲ. ಈ ಜಾಬ್ಗೆ ನೀವು ಅಪ್ಲೈನ ಮಾಡಿ ಕೆಲಸವನ್ನು ತಗೊಂಡು ಮಾಡ್ಬೋದು. ಆ್ಯಂಡ್ ಈ ಕೆಲಸದ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳೋದಾದರೆ ಪಾರ್ಟ್ ಟೈಮ್ ಜಾಬ್ ಇರುತ್ತೆ. ನಾನು ಮೊದಲು ಕೂಡ ಹೇಳಿದ್ದೀನಿ ಪಾರ್ಟ್ ಟೈಮ್ ಜಾಬ್ ಇರುತ್ತೆ. ಒಂದು ವಾರದಲ್ಲಿ 10 ಗಂಟೆ ನೀವು ಇಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಫ್ಲೆಕ್ಸಿಬಲ್ ವರ್ಕ್ ವೆನೆವರ್ ಯು ವಾಂಟ್ ಅಂತ.
ನೀವು ಫ್ರೀ ಇದ್ದಾಗ ಈ ಕೆಲಸ ಮಾಡಬೇಕು. ಏನಪ್ಪ ಬೆಳಿಗ್ಗೆ ಎದ್ದ ತಕ್ಷಣ 8 ಗಂಟೆಗೆ ಕೆಲಸ ಕೊಡಬೇಕು ಅಂತ ಏನೂ ಇಲ್ಲ. ಇಲ್ಲಿ ನೀವು ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಾ, ಇನ್ನೊಂದು ಒಂದು ವಾರದಲ್ಲಿ 10 ಗಂಟೆ ಅಥವಾ 10 ಗಂಟೆ ಮೇಲ್ಪಟ್ಟು ನೀವು ಇಲ್ಲಿ ಕೆಲಸನ ಮಾಡೋ ಹಾಗಿರಬೇಕು. ಅಂಥ ಕ್ಯಾಂಡಿಡೇಟ್ನ ಅವ್ರು ಹುಡುಕ್ತಾ ಇದ್ದಾರೆ. ಇಂಟರ್ವ್ಯೂದಲ್ಲಿ ಮೇ ಬಿ ನಿಮಗೆ ಇದರ ಪ್ರಶ್ನೆ ಕೇಳ್ಬೋದು. ಮಾಡ್ತೀವಿ ಅನ್ನೋರಿಗೆ ಮಾತ್ರ ಅವ್ರು ಏನು ಮಾಡ್ತಾರೆ, ಸೆಲೆಕ್ಟ್ ಮಾಡ್ಕೋತಾರೆ. ಮಾಡೋಕ್ಕಾಗಲ್ಲ ಅಷ್ಟೊಂದು, ನಾನು ಕೇವಲ 8 ತಾಸು ಮಾಡ್ತೀನಿ, 10 ತಾಸು ಮಾಡ್ತೀನಿ ಅಂತ ಸ್ಟ್ರಿಕ್ಟ್ಲಿ ಹೇಳೋರಿಗೆ ಸೊ ಮೇ ಬಿ ಅವ್ರು ರಿಜೆಕ್ಟ್ ಮಾಡ್ಬೋದು. ಸೊ ಹೀಗಾಗಿ ಇಂಟರ್ವ್ಯೂನ ಏನು ಯಾವಾಗ ನೀವು ಫೇಸ್ ಮಾಡ್ತಾ ಇರ್ತೀರಿ, ಎಲ್ಲದಕ್ಕೂ ಕೂಡ ನೀವು ಅವರಿಗೆ ಎಸ್ ಅಂತ ಹೇಳ್ಬೇಕು. ಲೈಕ್ 10 ಗಂಟೆ ಮೇಲ್ಪಟ್ಟು ಮಾಡೋದಾದ್ರೂ ಕೂಡ ನಾನು ಮಾಡ್ತೀನಿ. ಸೊ ಅಂಥವ್ರು ನಿಮಗೆ ಕ್ಯಾಂಡಿಡೇಟ್ ಪಾಸಿಟಿವ್ ಇರೋಂಥವ್ರನ್ನೇ ತೊಗೋತಾರೆ ಕಂಪನಿಯವರು. ಓಕೆ. ಆ್ಯಂಡ್ ಇವಾಗ ಇವಾಗ ಏನು ಮಾಡ್ತಿದ್ದಾರೆ ಅವರು, ಇಮ್ಮಿಡಿಯೇಟ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದಾರೆ. ನಾನು ಮೊದಲು ಕೂಡ ಹೇಳಿದ್ವಿ ಕಂಪನಿ ಕಡೆಯಿಂದ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಇವರು. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ ಇಲ್ಲಿ ನಿಮಗೆ 1 ಗಂಟೆಗೆ $4 per dollar ಅಂತ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಕಂಟ್ರಿ ಬೇಸ್ ಮೇಲೆ ಇರುತ್ತೆ ಅಂತ ಹೇಳಿದ್ದಾರೆ. ಓಕೆ. $4 ಅಂದರೆ $4. ಇವಾಗ $4 ನಾವು ಚೆಕ್ ಮಾಡಿದ್ರು ಕೂಡ $4 ನಾವು ಇವಾಗ ಓಕೆ ಇಲ್ಲಿ ನಾವು ಇಂಡಿಯಾ ಅಂತ ಹಾಕೋಣ. ಓಕೆ. ಸೊ ಇಲ್ಲಿ 1 ಗಂಟೆಗೆ ನಿಮಗೆ ಇಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ಇದಕ್ಕಿಂತ ಮೇಲ್ಪಟ್ಟು ಕೊಡ್ಬೋದು, ಇದು ಫಿಕ್ಸ್ ಅಂತ ಇರೋದಿಲ್ಲ. ಓಕೆನಾ. ಆ್ಯಂಡ್ ಈ ರೀತಿ ನೀವೇನಾದರೂ ಜಾಬ್ ಮಾಡ್ತೀವಿ ಅಂತಂದರೆ ಡೆಫಿನೆಟ್ಲಿ ಇದಕ್ಕೆ ಇವತ್ತೇ ಅರ್ಜಿ ಸಲ್ಲಿಸಿ. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಹೆಲ್ಪ್ ಶೇಪ್ ದಿ ಫೀಚರ್ಸ್ ಆಫ್ AI. ಆರ್ ಯು ಸ್ಟೂಡೆಂಟ್, ನೀವೇನಾದರೂ ಸ್ಟೂಡೆಂಟ್ ಇದ್ದರೆ ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ರೀಸೆಂಟ್ಲಿ ಗ್ರ್ಯಾಜುಯೇಟ್ ಏನಾದರೂ ಆಗಿದ್ದೀರಿ ಅಂತಂದರೆ ಅಪ್ಲೈ ಮಾಡ್ಬೋದು. ಅಂದರೆ ಇವಾಗ ಜಸ್ಟ್ BA BCom BSc ಈಕ್ವಲ್ ಟು ಡಿಪ್ಲೊಮಾ ನೀವೇನಾದರೂ ಇವಾಗ ಫಿನಿಷ್ ಮಾಡಿದ್ರಿ, ಕಂಪ್ಲೀಟ್ ಮಾಡಿದಿರಿ. ಆ್ಯಂಡ್ ಇವಾಗ ನೀವೇನಾದರೂ ಜಾಬ್ ಹುಡುಕ್ತಾ ಇದ್ದೀರಿ, ಪಾರ್ಟ್ ಟೈಮ್ ಜಾಬ್ ಸಿಕ್ಕರೆ ನಾನು ಮಾಡ್ತೀನಿ ಅಂತ ಅನ್ನೋರಿದ್ದರೆ ಖಂಡಿತವಾಗ್ಲೂ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಓಕೆ. ಆ್ಯಂಡ್ ಸ್ಟೇ ಎಟ್ ಹೋಮ್ ಪೇರೆಂಟ್, ಅಂದರೆ ಮನೇಲೇ ಇರುವಂಥ ಪೇರೆಂಟ್ಸು, ಇವಾಗ ನಾವೀಗ ಎಲ್ಲಿ ಕೆಲಸಕ್ಕೆ ಹೋಗ್ತಾ ಇಲ್ಲ ಮನೇಲೇ ಇದ್ದೀವಿ ಅಂತ ಅನ್ನೋ ತಂದೆ ತಾಯಿ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಗಿಗ್ ವರ್ಕರ್, ಲೈಕ್ ನೀವೇನಾದರೂ ಫ್ರೀಲೆನ್ಸ್ ವರ್ಕ್ ಮಾಡ್ತಾ ಇದ್ದೀರಿ, ಇಲ್ಲ ಇವಾಗ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ, ಸೊ ಅಂಥವ್ರು ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಪ್ರೊಫೆಷ್ನಲ್ ಸೀಕಿಂಗ್ ಫ್ಲೆಕ್ಸಿಬಲ್ ರಿಮೋಟ್ ವರ್ಕ್ ಅಂತ ಹೇಳ್ತಾರೆ. ಇದು ಕಂಪ್ಲೀಟ್ಲಿ ಪ್ರೊಫೆಷ್ನಲ್ ವರ್ಕ್ ಇರುತ್ತೆ, ಪಾರ್ಟ್ ಟೈಮ್ ಜಾಬ್ ಇರುತ್ತೆ, ಮನೆಯಿಂದನೇ ಮಾಡುವಂಥ ಕೆಲಸ ಇರುತ್ತೆ. ಆ್ಯಂಡ್ ನೀವು ಇದೇನಾದರೂ ಇಂಟ್ರೆಸ್ಟ್ ಇದ್ದೀರಿ, ಆರ್ ಯು ಇಂಟ್ರೆಸ್ಟೆಡ್ ಇನ್ ಶೇಪಿಂಗ್ ದಿ ಡೆವಲಪ್ಮೆಂಟ್ ಆ್ಯಂಡ್ ಸೇಫ್ಟಿ ಆಫ್ ಟುಡೇಸ್ AI ಮಾಡಲ್ಸ್. ನೀವು ಇದರಲ್ಲಿ ಇವಾಗಿನ ಇದಕ್ಕೆ ನೀವು ಏನಾದರೂ ಕೆಲಸ ಮಾಡೋಕ್ಕಂತ ನೀವು ತುಂಬ ಇಂಟ್ರೆಸ್ಟ್ ಇದ್ದೀರಿ ಈ ರೀತಿ AI ರಿಲೇಟೆಡ್ ಅಂತಂದರೆ ಡೆಫಿನೆಟ್ಲಿ ನೀವು ಈ ಜಾಬ್ಗೆ ಅಪ್ಲೈನ ಮಾಡಿ. ಓಕೆ. ಯಾಕೆಂದರೆ ಅಂಥ ಕ್ಯಾಂಡಿಡೇಟ್ನೇ ಅವ್ರು ತಗೋತಾರೆ. ಆ್ಯಂಡ್ ಇಲ್ಲಿ ನೀವೇನು ಮಾಡ್ತೀರಾ ಈ ರೋಲಲ್ಲಿ ಅಂತ ಕೇಳಿದ್ದಾರೆ. ಯಾವ ರೀತಿ ನಿಮಗೆ ಟಾಸ್ಕ್ಗಳನ್ನ ನಾವು ಕೊಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ನೋಡಿ. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ಡೇಟಾ ಕಲೆಕ್ಷನ್, ಮೊದಲಿಗೆ ನೀವೇನು ಮಾಡ್ತೀರಾ, ಕೆಲವೊಂದು ಡೇಟಾ ಕಲೆಕ್ಷನ್ನ ಮಾಡ್ತೀರಾ. ಅದಾದ ನಂತರ ಇವ್ಯಾಲ್ಯೂಷನ್ ಆ್ಯಂಡ್ ಎನೋಟೇಷನ್ ಮಾಡ್ತೀರಾ. ಓಕೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಂಪನಿ ನಿಮಗೆ ಆವಾಗ ಟ್ರೈನಿಂಗ್ ಕೂಡ ಕೊಡ್ತಾ ಇರುತ್ತೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಿಮಗೆ ತಿಳಿಸಿದ್ದೀನಿ ಯಾವ ರೀತಿ ಜಾಬ್ ಪ್ರೊಫೈಲ್ ಇರುತ್ತೆ, ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದನ್ನು ತಿಳಿಸಿದ್ದೀನಿ. ಅದೇ ರೀತಿ ಅದನ್ನೇ ಹೇಳ್ತಾ ಇರೋದವರು. ಡೇಟಾ ಕಲೆಕ್ಷನ್ ಮಾಡ್ತೀರಾ, ಅದಾದ ನಂತರ ಇವ್ಯಾಲ್ಯೂಷನ್ ಆ್ಯಂಡ್ ಎನೋಟೇಷನ್ ರಿಲೇಟೆಡ್ ನೀವು ಇಲ್ಲಿ ವರ್ಕ್ ಮಾಡ್ತೀರಾ. ಪೇರ್ ವೈಸ್ ಕಂಪೇರಿಸನ್ ಮಾಡ್ತೀರಾ. ಲೈಕ್ ಇವಾಗ ನಿಮಗೆ ಕೆಲವೊಂದು ಪೇರ್ಸ್ಕೊಂಡು ಕೊಡ್ತಾರೆ, ಇದು ಕರೆಕ್ಟ್ ಇದೆಯಾ, ಇದು ಕನ್ನಡದಲ್ಲಿ ಇದೆಯಾ, ಇದು ಇಂಗ್ಲೀಷಲ್ಲಿ ಕರೆಕ್ಟ್ ಇದೆಯಾ, ಈ ರೀತಿ ಅಲ್ಲ. ಸೊ ಕಂಪೇರಿಸನ್ ಕೂಡ ಸಮ್ಟೈಮ್ಸ್ ನಿಮಗೆ ಕೊಡ್ತಾರೆ ಟಾಸ್ಕ್ಗಳನ್ನ, ಅವುಗಳು ಕೂಡ ನೀವು ಇಲ್ಲಿ ಕಂಪ್ಲೀಟ್ ಮಾಡಿ ಕೊಡಬೇಕಾಗುತ್ತೆ. ಆ್ಯಂಡ್ ಇದಲ್ಲೂ ಕೂಡ ಕೌಂಟಿಂಗ್ ಟಾಸ್ಕ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಭಯ ಪಡೋ ಅವಶ್ಯಕತೆಯಲ್ಲಿ ಏನೂ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಟ್ರೈನಿಂಗ್ ಕೊಡುತ್ತೆ ಕಂಪನಿ. ಓಕೆ. ಸೊ ಭಯ ಪಡಬೇಡಿ, ಕೊಟ್ಟಿರೋದನ್ನು ನಿಮಗೆ ಕಲಿಸಿರೋದನ್ನು ಚೆನ್ನಾಗಿ ಕಲಿತು ನೀವು ಕೆಲಸ ಮಾಡೋ ಹಾಗಿದ್ರೆ ಡೆಫಿನೆಟ್ಲಿ ಈ ಜಾಬ್ ನೀವು ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಆಬ್ಜೆಕ್ಟ್ ಟ್ಯಾಗಿಂಗ್ ಆ್ಯಂಡ್ ಲೇಬ್ಲಿಂಗ್ ಆಲ್ರೆಡಿ ನಾನು ಹೇಳಿದ್ದೀನಿ ಯಾವ ರೀತಿ ಲೇಬ್ಲಿಂಗ್ ಮಾಡೋದು ಅಂತ ಹೇಳಿ. ಆಬ್ಜೆಕ್ಟ್ ಟ್ಯಾಗಿಂಗ್ ಆ್ಯಂಡ್ ಲೇಬ್ಲಿಂಗ್ ಅಕ್ರಾಸ್ ಡಿಫ್ರೆಂಟ್ ಕಂಟೆಂಟ್, ಲೈಕ್ ಇವಾಗ ಮೇನ್ ಅಂತಂದರೆ ಟೈಪ್ಸ್ ಆಫ್ ಆಡಿಯೋ, ನಿಮಗೆ ಏನು ಟಾಸ್ಕ್ಗಳು ಕೊಡ್ತಾ ಇದ್ದಾರೆ, ಆಡಿಯೋ, ವಿಡಿಯೋ, ಇಮೇಜಸ್ ಆ್ಯಂಡ್ ಕಲೆಕ್ಟೆಡ್ ಡೇಟಾ. ಸೊ ಈ ರಿಲೇಟೆಡ್ ಇರುವಂಥ ಟಾಸ್ಕ್ಗಳನ್ನ ನಿಮ್ಗೆ ಕೊಡ್ತಾರೆ ಅವರು. ಓಕೆನಾ. ಸೊ ಕೆಲವೊಂದು ಆಡಿಯೋಸ್ಗಳನ್ನ ಕೊಡ್ಬೋದು. ಆಡಿಯೋಸ್ಗಳನ್ನ ಏನು ಮಾಡ್ತೀರಿ, ನೀವು ಕೇಳ್ತೀರಾ. ಸೊ ಇವಾಗ ಇಂಗ್ಲೀಷಲ್ಲಿ ಇರೋದನ್ನ ಕನ್ನಡದಲ್ಲಿ ಬರಿ ಅಂತ ಹೇಳಿದಾಗ ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಏನು ಹೇಳ್ಬೋದು ಅಂತ ನೋಡ್ಕೊಂಡು ಬರಿಬೇಕು. ಇನ್ನೊಂದು ಇವಾಗ ಮೇ ಬಿ ಕನ್ನಡದಲ್ಲಿರೋದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೇಳ್ಬೋದು. ಓಕೆ. ಸೊ ಹೀಗಾಗಿ ಸ್ವಲ್ಪ ಇಂಗ್ಲೀಷ್ ಆದರೂ ಬರ್ತಿರಬೇಕು. ಆ್ಯಂಡ್ ಇನ್ನೊಂದು ಕೆಲವೊಂದು ವೀಡಿಯೋಸ್ಗಳನ್ನ ಕಳಿಸ್ತಾರೆ. ಆ ವೀಡಿಯೋಸ್ಗಳನ್ನ ನೋಡಿಬಿಟ್ಟು ಅದರಲ್ಲಿ ಏನು ಹೇಳಿರ್ತಾರೆ ಅದನ್ನು ನೀವು ಇಲ್ಲಿ ಕಂಪ್ಲೀಟ್ ಮಾಡೋಕ್ಕೂ ಟಾಸ್ಕು. ಅದೇನಾದರೂ ಆಗಿರ್ಬೋದು. ವೀಡಿಯೋದಲ್ಲಿ ಕೆಲವೊಂದು ಪಿಕ್ಚರ್ಸ್ ತೋರಿಸಿದ್ದೀವಿ, ಅದ್ರ ಬಗ್ಗೆ ಹೆಸರು ಬರೆದು ಕೊಡಿ ಅಂತ ಹೇಳ್ಬೋದು, ಅಥವಾ ಬೇರೆ ಅದ್ರ ಬಗ್ಗೆ ಕಂಟೆಂಟ್ ವಿಷಯದ ಬಗ್ಗೆನೇ ಟ್ರಾನ್ಸ್ಲೇಟ್ ಮಾಡಿ ಕೊಡಿ ಅಂತ ಕೂಡ ಹೇಳ್ಬೋದು. ಸೊ ಇದು ಡಿಪೆಂಡ್ ಆಗುತ್ತೆ ಟಾಸ್ಕ್ ಮೇಲೆ. ಆ್ಯಂಡ್ ಇನ್ನೊಂದು ಇಮೇಜಸ್ಸು, ಕೆಲವೊಂದು ಫೋಟೋಸ್ಗಳನ್ನ ಕಳಿಸ್ಬೋದು. ಆ ಫೋಟೋಸ್ ರಿಲೇಟೆಡ್ ನಿಮಗೆ ಲೇಬ್ಲಿಂಗ್ ಮಾಡೋದಕ್ಕೆ ಹೇಳ್ತಾರೆ. ಲೈಕ್ ಆ್ಯಪಲ್, ಫೋನ್ ಆ್ಯಂಡ್ ಈ ರೀತಿ ಡಿಫ್ರೆಂಟ್ ಟಾಯ್, ಕಾರ್. ಸೊ ಈ ರೀತಿ ಏನು ಮಾಡ್ತೀರಾ, ಡೇಟಾ ಲೇಬ್ಲಿಂಗ್ ಕೆಲಸ ಮಾಡ್ತೀರಾ. ಸೊ ಈ ರೀತಿ ಕೆಲಸನ ನೀವು ಮಾಡ್ತೀವಂದರೆ ಸೊ ಈ ಕೆಲಸ ತುಂಬ ಚೆನ್ನಾಗಿರುತ್ತೆ. ಕೆಲಸ ನೀವು ಸುಮಾರು ಜನ ಇವಾಗ ಅಪ್ಲೈ ಮಾಡ್ತೀರ ನನಗನ್ಸುತ್ತೆ ವಿಡಿಯೋ ನೋಡಿದ ಮೇಲೆ. ಸೊ ಯಾರಾದರೂ ನೋಡ್ತಾ ಇದ್ದೀರಿ ಅಂದರೆ ನೆಗ್ಲೆಕ್ಟ್ ಮಾಡಿಬಿಡಿ, ಖಂಡಿತವಾಗ್ಲೂ ಇವತ್ತೇ ಇದಕ್ಕೆ ಅರ್ಜಿನ ಸಲ್ಲಿಸಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ವಾಟ್ ವಿ ಆರ್ ಲುಕಿಂಗ್ ಫಾರ್ ನೇಟಿವ್ ಲೆವೆಲ್ ಫ್ಲೂಯೆನ್ಸಿ ಇನ್ ಕನ್ನಡ ಅಂತ ಕೇಳಿದ್ದಾರೆ. ಲೋಕಲ್ ಭಾಷೆಯಲ್ಲಿ ಕನ್ನಡ ಮಾತನಾಡೋಂಥವ್ರು, ಅಂದರೆ ಓದೋಕ್ಕೆ ಬರೆಯೋಕ್ಕೆ ಸರಾಗವಾಗಿ ಬರ್ತಿರ್ಬೇಕು ಅಂಥವ್ರನ್ನೇ ಇವ್ರು ತೊಗೋತಾರೆ.
ಸೊ ಹೀಗಾಗಿ ಕನ್ನಡ ಅಷ್ಟಿಷ್ಟು ಬರುತ್ತೆ ಅನ್ನೋರನ್ನ ಅವ್ರು ತೊಗೊಳ್ಳೋದಿಲ್ಲ. ಹೀಗಾಗಿ ಕನ್ನಡ ಯಾರ್ಯಾರು ಬರುತ್ತೋ ಸೊ ಡೆಫಿನೆಟ್ಲಿ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗುತ್ತೆ ವಿಡಿಯೋ ನೋಡಿದ ಮೇಲೆ. ನೋಡಿದವ್ರು ಬೇಗನೆ ಅರ್ಜಿನ ಸಲ್ಲಿಸಿ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ನೇಟಿವ್ ಲ್ಯಾಂಗ್ವೇಜ್ ಯಾರ್ದಿರುತ್ತೆ ಅವ್ರನ್ನೇ ತೊಗೋತಾರೆ. ಹೀಗಾಗಿ ಸೊ ಇದಲ್ಲೂ ಕೂಡ ಇಂಗ್ಲೀಷ್ ನಿಮಗೆ ಬರ್ತಿರ್ಬೇಕಂತ ನಾನು ಮೊದಲು ಕೂಡ ಹೇಳ್ತೀನಿ. ಇಂಗ್ಲೀಷ್ ಅಟ್ಲೀಸ್ಟ್ ನಿಮಗೆ ಒಂದು ಸ್ವಲ್ಪ ಓದೋಕ್ಕೆ ಬರೆಯೋಕ್ಕೆ ಬರ್ತಿರಬೇಕು. ಅದನ್ನೇ ಲೆವೆಲ್ ಇಲ್ಲಿ ತಿಳಿಸಿದ್ದಾರೆ ಅವರು, B2 BA C2 ಅಂತ ಹೇಳಿದ್ದಾರೆ ಅವರು. ಆ್ಯಂಡ್ ಇದರಲ್ಲೂ ಕೂಡ AI ಆ್ಯಂಡ್ ಡೇಟಾ ಮೇನ್ ಅಂತಂದರೆ ರಿಲೇಟೆಡ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಇನ್ ಒನ್ ಆರ್ ಮೋರ್ ಆಫ್ ದಿ ಫಾಲೋವಿಂಗ್ ಏರಿಯಾಸ್ ಲೈಕ್ ಮಷಿನ್ ಲರ್ನಿಂಗ್ ಟಾಸ್ಕ್, ಡಾಟಾ ಕಲೆಕ್ಷನ್ ಆ್ಯಂಡ್ ಪ್ರೊಸೆಸಿಂಗ್, ಡಾಟಾ ಇವ್ಯಾಲ್ಯೂಷನ್ ಆ್ಯಂಡ್ ಕ್ವಾಲಿಟಿ ಅಶ್ಯೂರೆನ್ಸ್ ಆ್ಯಂಡ್ ಡೇಟಾ ಅನೋಟೇಷನ್ ಆ್ಯಂಡ್ ಲೇಬ್ಲಿಂಗ್. ಸೊ ಈ ರೀತಿ ರಿಲೇಟೆಡ್ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ, ಇಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ ಅಪ್ಲೈ ಮಾಡಿ. ಬಟ್ ಅದು ಇದ್ದರೆ ಸೊ ದ್ಯಾಟ್ ಇಸ್ ಗುಡ್. ಓಕೆ, ಸೊ ಆ ರೀತಿ ಏನಾದರೂ ಇದೆ. ಇಲ್ಲ ಅಂತಂದ್ರೆ ಏನು ಮಾಡಿ ಅಂದರೆ ಇವನ್ನ ನಾನು ಹೇಳಿದ್ದೀನಲ್ವಾ, ಇವುಗಳನ್ನ ನೀವು ಗೂಗಲಲ್ಲಿ ಚೆಕ್ ಮಾಡಿ. ಮಷಿನ್ ಲರ್ನಿಂಗ್ ಟಾಸ್ಕ್ ಅಂದರೆ ಏನು, ಓಕೆ, ಡೇಟಾ ಕಲೆಕ್ಷನು ಹಂಗಂದ್ರೆ ಏನು, ಮತ್ತು ಪ್ರೊಸೆಸಿಂಗ್ ರಿಲೇಟೆಡು, ಡೇಟಾ ಎವಲ್ಯೂಷನ್ ಆ್ಯಂಡ್ ಕ್ವಾಲಿಟಿ ಅಶ್ಯೂರೆನ್ಸ್ ರಿಲೇಟೆಡು, ಡೇಟಾ ಅನೋಟೇಷನ್ ಲೇಬ್ಲಿಂಗ್ ರಿಲೇಟೆಡ್ ನೀವೇನು ಮಾಡ್ತಾರೆ, ಕೆಲವೊಂದು ಗೂಗಲ್ ಸರ್ಚ್ ಮಾಡಿ ಇದ್ರ ಬಗ್ಗೆ ನಾಲೆಜ್ ತೊಗೊಳ್ಳಿ. ಇದರಿಂದ ಏನಾಗುತ್ತೆ, ನೀವು ಕೊಡುವಂಥ ಇಂಟರ್ವ್ಯೂದಲ್ಲಿ ಸ್ವಲ್ಪದ ನಿಮ್ಮ ನಾಲೆಜ್ ಇದೆ ಅಂದರೂ ಕೂಡ ಬೇಗ ನಿಮಗೆ ಪ್ರಿಫರ್ ಮಾಡುತ್ತೆ ಕಂಪ್ನಿ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಏನು ಆಫರ್ ಮಾಡ್ತಾ ಇದೆ ಕಂಪನಿ. ಸೊ ಅದು ನೋಡಿ, ಇಲ್ಲಿ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಅಂತ ಹೇಳಿದ್ದಾರೆ. ಇದು ನಿಮ್ಗೆ ಅನುಕೂಲ ಆದಾಗ ನೀವು ಈ ಕೆಲಸವನ್ನು ಮಾಡ್ಬೋದು. ಪಾರ್ಟ್ ಟೈಮ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಇದು ಫ್ರೀಲ್ಯಾನ್ಸ್ ವರ್ಕ್ ಇರುತ್ತೆ. ಒಂದು ವಾರದಲ್ಲಿ 10 ಗಂಟೆ ಮೇಲ್ಪಟ್ಟು ನೀವು ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅಪರ್ಚುನಿಟಿ ಟು ಇಲ್ಲಿ ನಿಮಗೆ ಮನೆಯಿಂದ ಕೆಲಸ ಮಾಡೋದಕ್ಕೆ ಒಂದು ಅಪರ್ಚುನಿಟಿ ಕೊಡ್ತಾ ಇದ್ದಾರೆ. ಟೈಮ್ಲಿ ನಿಮಗೆ ಏನು ಮಾಡ್ತಾರೆ ಅಂದರೆ ದುಡ್ದಿರೋದನ್ನು ನಿಮಗೆ ಕೊಡ್ತಾರೆ. ಓಕೆ, ಆ್ಯಂಡ್ ದ ಜಾಬ್ ಈಸ್ ಐಡಿಯಲ್ ಫಾರ್ ಸ್ಟೂಡೆಂಟ್. ಓಕೆ, ಮೇನ್ ಅಂತಂದರೆ ಸ್ಟೂಡೆಂಟ್ನ ತಗೋತಾ ಇದ್ದಾರೆ. ಯಾಕಂದರೆ ಈ ಸ್ಟೂಡೆಂಟ್ಗೆ ಇವಾಗೆಲ್ಲ AI ಕಲಿಬೇಕಂತ ತುಂಬ ಎಕ್ಸೈಟೆಡ್ ಇರ್ತಾರೆ. ಮತ್ತು ಇವಾಗ ಅವ್ರಿಗೆ AI ಸುಮಾರು ಟ್ರೈನಿಂಗ್ಗಳು ಕೂಡ ತೊಗೋತಾ ಇರ್ತಾರೆ ಈಗಿನ ಸ್ಟೂಡೆಂಟ್ಸು. ಸೊ ಹೀಗಾಗಿ ಸ್ಟೂಡೆಂಟ್ಗೆ ಒಂದು ಒಳ್ಳೆಯ ಒಂದು ಇದನ್ನಾಗುತ್ತೆ ಅಂತ. ಅದರಲ್ಲೂ ಕೂಡ ಪಾರ್ಟ್ ಟೈಮ್ ಜಾಬ್ ಯಾರಾದರೂ ಹುಡುಕ್ತಾ ಇದ್ದರೆ, ಮತ್ತು ಮನೇಲೇ ಇರುವಂಥವ್ರು ಯಾರಾದರೂ ಇದ್ದರೆ, ನಾವು ಮನೇಲಿ ಇದ್ದೀವಿ ಎಲ್ಲೂ ಹೋಗ್ತಾ ಇಲ್ಲ ಇವಾಗ ಅಂದರೆ, ಅದು ನೀವು ರಿಟೈರ್ಡ್ ಪರ್ಸನ್ ಆಗಿದ್ದರೂ ಕೂಡ ಈ ಜಾಬ್ಗೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಸೊ ಇದಲ್ಲೂ ಕೂಡ ಇಲ್ಲಿ ನಿಮಗೆ ಕಂಪನಿ ಬಗ್ಗೆ ಸ್ವಲ್ಪ ಎಲ್ಲ ಹೇಳಿದ್ದಾರೆ ಅವರು. ಸ್ವಲ್ಪ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಅಪ್ಲೈ ಮಾಡೋ ಪ್ರೊಸೆಸ್ ಹೇಳಿದರೆ, ಇಲ್ಲಿ ನೀವು ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಜಸ್ಟ್ ಇದಕ್ಕೆ ಕ್ಲಿಕ್ ಮಾಡಿದರೆ ಒಂದು ಪೇಜ್ ಓಪನ್ ಆಗುತ್ತೆ, ಅಪ್ಲಿಕೇಶನ್ ಫಾರ್ಮು. ಸೊ ಈ ರೀತಿ ಇದು ಓಪನ್ ಆಗುತ್ತೆ. ಇಲ್ಲೊಂದು ನೀವು ರಿಸ್ಯೂಮ್ ಅಪ್ಲೋಡ್ ಮಾಡಬೇಕಾಗುತ್ತೆ. ರಿಸ್ಯೂಮ್ ಸೈಜು 1 MB 2 MBಗಿಂತ ಜಾಸ್ತಿ ಇರಬಾರ್ದು. ಆ್ಯಂಡ್ ಇಲ್ಲಿ ನಿಮ್ಮದು ಫುಲ್ ನೇಮು ಆ್ಯಂಡ್ ಇಮೇಲ್ ಅಡ್ರೆಸ್ ಹಾಕಬೇಕು. ಇದೇ ಇಮೇಲ್ ಅಡ್ರೆಸ್ಗೆ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆನಾ, ಆ್ಯಂಡ್ ಫೋನ್ ನಂಬರ್ ಹಾಕಬೇಕು. ಫೋನ್ ನಂಬರ್ಗೆ ಮೇ ಬಿ ಅವ್ರ ಕಡೆಯಿಂದ ಫೋನ್ ಬರ್ಬೋದು, ಬಟ್ ಮ್ಯಾಕ್ಸಿಮಮ್ ಕಂಪನಿ ಕಡೆಯಿಂದ ಇಮೇಲ್ ಮಾಡ್ತಾರೆ ಅವರು. ಓಕೆ, ಸೊ ಇಮೇಲ್ಗಳಿಂದ ಕಾನ್ವರ್ಸೇಷನ್ ಮಾಡ್ತಾರೆ. ಓಕೆ, ಆ್ಯಂಡ್ ಹೀಗಾಗಿ ಇಮೇಲ್ಸ್ಗಳು ಚೆಕ್ ಮಾಡ್ತಾರೆ. ಕರೆಂಟ್ ಲೊಕೇಶನ್ ಯಾವ ಕಡೆಯಿಂದ ನೀವು ಅಪ್ಲೈ ಮಾಡ್ತಾ ಇದ್ದೀರಿ. ಆ್ಯಂಡ್ ಸೊ ಇದಾನಂತರ ಇಲ್ಲಿ ನೋಡ್ತಾ ಇರ್ಬೋದು, ಲೊಕೇಶನ್ ಆಯಿತು, ಕರೆಂಟ್ ಕಂಪನಿ, ಎಲ್ಲರೂ ಕೆಲಸ ಮಾಡ್ತಿದ್ರೆ ಹಾಕಿ, ಇಲ್ಲ ಅಂತಂದರೆ ಫ್ರೆಶರ್ ಅಂತಲೇ ಬರೀರಿ, ಏನು ತೊಂದರೆ ಇಲ್ಲ. ಆ್ಯಂಡ್ ಇಲ್ಲಿ ಲಿಂಕ್ಡ್ಇನ್ ಕೆಲವೊಂದು ಪ್ರೊಫೈಲ್ ಕೇಳ್ತಾ ಇದ್ದಾರೆ. ಇಲ್ಲಾಂದ್ರೂ ಕೂಡ ಪರವಾಗಿಲ್ಲ, ಇದನ್ನ ನೀವು ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಕೆಲವೊಂದು ಕ್ವಶನ್ ಕೇಳಿದ್ದಾರೆ, ಇದಕ್ಕೆ ನೀವು ಆನ್ಸರ್ ಮಾಡಬೇಕು. ವಾಟ್ ಕಂಟ್ರಿ ಡೂ ಯು ಕರೆಂಟ್ಲಿ ಲಿವ್ ಇನ್, ಯಾವ ಕಂಟ್ರಿಲಿ ಇದ್ದೀರಾ ಅಂತ ಹೇಳಿ. ಇಲ್ಲಿ ನೀವು ಏನು ಮಾಡ್ಕೊಂಡ್ರೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಾಟ್ ಈಸ್ ಯುವರ್ ನೇಟಿವ್ ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಕನ್ನಡ. ಓಕೆ, ಇಂಗ್ಲೀಷ್ ಆದರೆ ಇಂಗ್ಲೀಷ್ ಹಾಕಿ, ಹಿಂದಿ ಆದರೆ ಹಿಂದಿ ಅಂತ ಹಾಕಿ. ಓಕೆ, ಸೊ ನಾನಿಲ್ಲಿ ಕನ್ನಡ ಅಂತಲೇ ಹಾಕ್ತೇನೆ, ಕನ್ನಡ. ಓಕೆ, ಆ್ಯಂಡ್ ವಾಟ್ ಅದರ್ ಲ್ಯಾಂಗ್ವೇಜ್ ಡು ಯು ಸ್ಪೀಕ್ ಇನ್ ಫ್ಲೂಯೆಂಟ್ ಲೆವೆಲ್. ನಿಮಗೆ ತುಂಬ ಸರಾಗವಾಗಿ ಮಾತಾಡೋದು ಮತ್ತು ಬೇರೆ ಯಾವುದಾದ್ರು ಭಾಷೆ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ ಇಂಗ್ಲೀಷ್ ಅಂತ ಹಾಕ್ತೀನಿ, ಅಥವಾ ಹಿಂದಿ ಅಂತ ಹಾಕ್ಬೋದು. ಇಂಗ್ಲೀಷ್ ಹಾಕಲೇಬೇಕು. ಇಂಗ್ಲೀಷ್ ಹಾಕಿದರೆ ಬೇಗ ಅವ್ರು ತೊಗೊತಾರೆ. ಇಂಗ್ಲೀಷ್ ನಿಮ್ಗೆ ಓದೋಕ್ಕೆ ಬರುತ್ತೆ ಅಂದರೆ ಸೊ ಡೆಫಿನೆಟ್ಲಿ ನೀವು ಇಂಗ್ಲೀಷ್ ಅಂತ ಹಾಕ್ಬೋದು. ಆ್ಯಂಡ್ ಬೇರೆ ಬಂದರೂ ಕೂಡ ಹಿಂದಿ ಯಾವುದಾದ್ರು ಮರಾಠಿ ಬರುತ್ತೆ ಅಂದರೆ ಅದನ್ನು ಮಾಡ್ಬೋದು ನೀವು. ಡೂ ಯು ವರ್ಕ್ ವಿತ್, ಇಲ್ಲಿ ಮೇನ್ ಅಂತಂದರೆ ಕಂಪನಿ ಹೇಳಿದಾರವರು ಪಾರ್ಟ್ ಟೈಮ್ ನೀವು ವರ್ಕ್ ಮಾಡ್ತೀರಂತೆ. ಇದಕ್ಕೆ ಎಸ್ ಅಂತ ಹಾಕಿ ಚೆನ್ನಾಗಿ ಓದ್ಕೊಳ್ಳಿದ್ನು ಒಂದು ಸಾರಿ. ಓಕೆ, ಸೊ ಇಲ್ಲಿ ಹೇಳಿದಾರವರು ಏನು ಹೇಳಿದಾರಲ್ವಾ, ಏನು ಪಾರ್ಟ್ ಟೈಮ್ ಜಾಬ್ ಫ್ರೀಲಾನ್ಸ್ ವರ್ಕ್ ಇದೆ, ಇದು ನೀವು ಮಾಡ್ತೀರಾ, ನಿಮಗೆ ಓಕೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಅವರು. ಆ್ಯಂಡ್ ನೆಕ್ಸ್ಟ್ ವಾಟ್ ಈಸ್ ಯುವರ್ ಹೈಯೆಸ್ಟ್ ಲೆವೆಲ್ ಎಜುಕೇಷನ್ ಕೇಳ್ತಾ ಇದ್ದಾರೆ, ಏನು ಓದಿದ್ದೀರಿ ಅಂತ. ಸೊ ಇದಕ್ಕೆ ಅಪ್ಲೈ ಮಾಡುವಾಗ ನೋಡ್ತಾ ಇರೋದು ಹೈಸ್ಕೂಲ್ ಆದರೂ ಕೂಡ ಅಪ್ಲೈ ಮಾಡ್ಬೋದು, ಅಸೋಸಿಯೇಟ್ ಡಿಗ್ರಿ, ಬ್ಯಾಚುಲರ್ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಡಾಕ್ಟರೇಟ್ ಡಿಗ್ರಿ. ಓಕೆ, ಸೊ ಇಲ್ಲಿ ನಾನು ಹೈಸ್ಕೂಲ್ ಡಿಪ್ಲೊಮಾ ಅಂತ ಅಷ್ಟೇ ಹಾಕ್ತೇನೆ, ಯಾಕಂದರೆ ಸುಮಾರು ಸಬ್ಸ್ಕ್ರೈಬರ್ಸು 10th ಅಷ್ಟೇ ಪಾಸ್ ಮಾಡಿದ್ರೆ. ಸೊ ಹೀಗಾಗಿ ಆರ್ ಯು 18+ ಅಂತ ಕೇಳಿದರೆ, 18 ವಯಸ್ಸು ಮೇಲೆ ಪಟ್ಟಿದೆಯಾ ಅಂತ. ಎಸ್ ಅಂದರೆ ಎಸ್ ಅಂತ ಹಾಕಿ. 18 ವಯಸ್ಸು ಒಳಗಡೆ ಇದ್ದರೂ ಅಪ್ಲೈ ಮಾಡೋಕ್ಕೆ ಬರಲ್ಲ. ಸೊ ಹೀಗಾಗಿ 18 ವಯಸ್ಸಾದರೂ ಕಂಪ್ಲೀಟ್ ಆಗಿರಬೇಕು. ಆ್ಯಂಡ್ ಇಲ್ಲ ಅಂತಂದರೆ ಅದು ಫಾರ್ಮ್ ರಿಜೆಕ್ಟ್ ಆಗುತ್ತೆ. ಈಗ ಕಂಪನಿ ಕಡೆಯಿಂದ ರಿಪ್ಲೈ ಬರಲ್ಲ. ಆರ್ ಯು ಫ್ರೀಲ್ಯಾನ್ಸ್ ಅವರು ಪ್ರೈವೇಟ್ ಇಂಡಸ್ಟ್ರಿಯಲ್ ವರ್ಕರ್ ಅಂತ ಕೇಳ್ತಾ ಇದ್ದಾರೆ ಅವರು. ಸೊ ಇಲ್ಲಿ ಆಲ್ರೆಡಿ ಇದು ಫ್ರೀಲ್ಯಾನ್ಸ್ ಅಂತ ರಿಲೇಟೆಡ್ ಹಾಕಿದ್ದಾರೆ. ನೀವು ನಿಮ್ಮದು ಆಪ್ಷನ್ ನೋಡ್ಕೊಂಡು ನೀವು ಇಲ್ಲಿ ಹಾಕ್ಬೋದು. ಓಕೆ, ನಾನಿಲ್ಲಿ ಫ್ರೀಲ್ಯಾನ್ಸರ್ ವಿತ್ ಅ ಬಿಸ್ನೆಸ್ ಲೈಸೆನ್ಸ್ ಅಂತ, ಲೈಸೆನ್ಸ್ ಇದ್ದರೆ ಮಾತ್ರ ಇದನ್ನ ಅಪ್ಲೈ ಮಾಡಿ. ಇಲ್ಲಾಂದರೆ ಇದು ಫ್ರೀಲ್ಯಾನ್ಸ್ ಅಂತ ಫಸ್ಟ್ ಇದೆ ನೋಡಿ, ಇದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ ಯು ಏಬಲ್ ಟು ಇನ್ವಾಯ್ಸ್ ಅಂತ ಕೇಳಿದ್ದಾರೆ ಅವರು. ಸೊ ಇಲ್ಲಿ ಎಸ್ ಅಂತಲೇ ಹಾಕ್ತಾ ಇದ್ದೀನಿ. ಸೆಲೆಕ್ಟ್ ದಿ ಆಪ್ಷನ್ ದ್ಯಾಟ್ ಅಪ್ಲೈಸ್ ಅಂತ ಕೇಳಿದ್ದಾರೆ ಅವರು. ಐ ಆಮ್ ಅ ಫ್ರೀಲ್ಯಾನ್ಸರ್ ಅಂತ ಹಾಕ್ತಾ ಇದ್ದೀನಿ ನಾನು. ಓಕೆ, since when have you been in a business if you are not a freelancer in any ಅಂತ ಕೇಳಿದ್ದಾರೆ.
ಸೊ ಇದ್ದರೆ ಹಾಕಬೇಕು, ಇಲ್ಲ ಅಂತಂದರೆ ಸ್ಕಿಪ್ ಮಾಡಬೇಕು ಎನೆ ಅಂತ ಬರೆದ್ಬಿಟ್ಟು. ಓಕೆನಾ. ಆ್ಯಂಡ್ ಅದಲ್ಲದು ಕೂಡ ಡೇಟಾ ಸ್ಪೆಷಲಿಸ್ಟ್ ಪ್ರಾಜೆಕ್ಟ್ ಡೈಮಂಡ್ ರಿಲೇಟೆಡ್ ಇಲ್ಲಿ ಆರ್ ಯು ಅವೈಲೇಬಲ್ ಟು ವರ್ಕ್ ಪಾರ್ಟ್ ಟೈಮ್ 10+ hours per week ಅಂತ ಕೇಳಿದ್ದಾರೆ. ಎಸ್ ಅಂತ ಹಾಕ್ಬೇಕಂದ್ರೆ ಒಂದು ವಾರದಲ್ಲಿ 10 ಗಂಟೆ ಮೇಲ್ಪಟ್ಟು ನೀವು ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಹೌ ವುಡ್ ಯು ಡಿಸ್ಕ್ರೈಬ್ ಯುವರ್ ಇಂಗ್ಲೀಷ್ ಲೆವೆಲ್ ಕೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಇಂಗ್ಲೀಷ್ ಲೆವೆಲ್ ಎಷ್ಟು ಚೆನ್ನಾಗಿದೆ ಅಂತ ಇದ್ರ ಮೇಲೆ ಅವರು ಇದನ್ನು ಮಾಡ್ತಾರೆ. ಸೊ ಇಲ್ಲಿ ನಾನು ನಾರ್ಮಲಿ ಏನು ಮಾಡ್ತೀನಿ ಅಂದರೆ ಫಸ್ಟ್ ಒನ್ ಯೂಸ್ ಮಾಡ್ತೀನಿ A1 ಅಂತ ಹೇಳಿ. ಐ ಕ್ಯಾನ್ ಯೂಸ್ ಸಿಂಪ್ಲಿ ಇಂಗ್ಲೀಷ್ ಫಾರ್ ಎವ್ರಿ ಡೇ ಸಿಚುವೇಶನ್ ಆ್ಯಂಡ್ ಶಾರ್ಟ್ ಕಾನ್ವರ್ಸೇಷನ್ ಆಯಿತು. ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೇನ್ ಐಡಿಯಾಸ್ ಆ್ಯಂಡ್ ಜಾಯಿನ್ ಸಿಂಪಲ್ ವರ್ಕ್ ಆ್ಯಂಡ್ ಸೋಷಿಯಲ್ ಡಿಸ್ಕಷನ್. ಸೊ B1 ಅಂತ ಹಾಕ್ತೀನಿ. ನಿಮ್ಮದು ನೋಡಿಕೊಂಡು ನೀವೇ ಲೆವೆಲ್ ಯಾವ ರೀತಿ ಇದೆ ಇಂಗ್ಲೀಷು ಅದನ್ನು ಸ್ವಲ್ಪ ಓದ್ಕೊಂಡು ಅದನ್ನು ಹಾಕಿ. ಡು ಯು ಅಗ್ರಿ ವಿತ್ ರೇಟ್ ಲಿಸ್ಟೆಡ್ ಇನ್ ದಿ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಎಸ್ ಅಂತ ಹಾಕ್ತೀನಿ. ಆ್ಯಂಡ್ ನಂತರ ಟಿಕ್ ಮಾಡಬೇಕು, ನಂತರ ಇಲ್ಲಿ ಅಪ್ಲೈ ಮಾಡಬೇಕು. ಹಾಗಿದ್ರೆ ಈ ಜಾಬ್ಗೆ ನಾವು ಅಪ್ಲೈ ಮಾಡೋದು ಹೇಗೆ? ಸೊ ಅದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೆ, ನೋಡ್ಕೊಳ್ಳಿ. ಸೊ ಇವತ್ತೇ ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡ್ತೀನಿ ಅನ್ನೋರು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕು. AI ಡೇಟಾ ಸ್ಪೆಷಲಿಸ್ಟ್ ರಾವ್ಸ್ ಅಂತ ಸರ್ಚ್ ಮಾಡಬೇಕು. ಓಕೆನಾ. AI ಡೇಟಾ ಸ್ಪೆಷಲಿಸ್ಟ್ ರಾವ್ಸ್ ಅಂತ ನಾವು ಸರ್ಚ್ ಮಾಡಿದಾಗ ಫಸ್ಟಿಗೆ ಒಂದು ವೆಬ್ಸೈಟ್ ನೋಡೋಕ್ಕೆ ಸಿಗುತ್ತೆ. ನೀಲಿ ಕಲರ್ದು ಕೆಂಪು ಕಲರ್ದು ಈ ರೀತಿ ಒಂದು ವೆಬ್ಸೈಟ್ ಇರುತ್ತೆ. ಟ್ರೈ AI ಕಮ್ಯುನಿಟಿ ಅಂತ ಹೇಳಿ ಜಸ್ಟ್ ಇಂದ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಈ ರೀತಿ ಒಂದು ಪೇಜಿಗೆ ಬರ್ತೀರಿ ಈ ವೆಬ್ಸೈಟ್ಗೆ. ಈ ವೆಬ್ಸೈಟಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರು. ಎಲ್ಲ ಇನ್ಫಾರ್ಮೇಷನ್ನ ನೀವು ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ನಾನೆಲ್ಲ ಹೇಳ್ತಾ ಹೋದೆ ಅಂತಂದರೆ ಏನಾಗುತ್ತೆ, ವಿಡಿಯೋ ತುಂಬಾ ಲೆಂದಿ ಆಗುತ್ತೆ. ಓಕೆ. ಸೊ ಈ ಒಂದು ಪ್ಲ್ಯಾಟ್ಫಾರ್ಮಿಗೆ ಬಂದಮೇಲೆ ನೀವೇನು ಮಾಡ್ತೀರಾ, ಇಲ್ಲಿ ನೀವು ಜಾಬ್ಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡ್ಬೇಕಂದಾಗ ಇಲ್ಲಿ ನೋಡಿ, ಹೌ ಡು ಐ ಜಾಯಿನ್ ದಿ ಟ್ರೈನ್ AI ಕಮ್ಯುನಿಟಿ ಅಂತ ಜಸ್ಟ್ ಇಂದ ಕ್ಲಿಕ್ ಮಾಡಿದರೆ ಇಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ನೋಡೋಕ್ಕೆ ಸಿಗ್ತಾ ಇದೆ. ಕ್ಲಿಕ್ ಹಿಯರ್ ಅಂತ ಹೇಳಿ ಅಲ್ವಾ. ಸೊ ಇದನ್ನೇ ನಾನು ಏನು ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಾವಿಲ್ಲಿ ಈ ರೀತಿ ಒಂದು ಪೇಜಿಗೆ ಬರ್ತೀವಿ. ಸೊ ಇಲ್ಲಿ ಬಂದಮೇಲೆ ನಾವೇನು ನೋಡ್ಕೊ, ಇಲ್ಲಿ ನಿಮಗೆ ಒಂದ್ಸಾರಿ ನೋಡ್ಕೊಳ್ಳಿ, ನಿಮ್ಗೆ ಯಾವ್ದಾದ್ರು ಬೇಕಂದರೆ ಅಪ್ಲೈ ಮಾಡಿದ್ದಕ್ಕೆ. ನಾನು ಸಿಂಪ್ಲಿ ಏನು ಮಾಡ್ತೀನಿ, ಲೊಕೇಶನ್ ಇಲ್ಲಿ ಹಾಕ್ತೀನಿ. ಲೊಕೇಶನ್ ಇಲ್ಲಿ ಬಂದುಬಿಟ್ಟು ಇಂಡಿಯಾ ಅಂತ ಹಾಕ್ತೀನಿ ಅಥವಾ ಡೆಲ್ಲಿ ಅಂತ ಹಾಕಿ. ಓಕೆ, ಏನು ತೊಂದರೆ ಇಲ್ಲ. ಡೆಲ್ಲಿಲಿ ಇವಾಗ ಅಪ್ಲೈ ಮಾಡೋದಕ್ಕೆ ಇವ್ರು ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ಕೋತಾ ಇದ್ದಾರೆ ಇವಾಗ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ನ್ಯೂ ಡೆಲ್ಲಿ ಅಂತ ಹಾಕ್ತೀನಿ. ನ್ಯೂ ಡೆಲ್ಲಿ ಅಂತ ಹಾಕಿದಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಕಡೆ ಇರುವಂಥ ಲ್ಯಾಂಗ್ವೇಜ್ಗಳಿಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಕನ್ನಡ ಲ್ಯಾಂಗ್ವೇಜಿಗೆ ಹೈರಿಂಗ್ ಮಾಡ್ತಾ ಇದ್ದಾರೆ, ಮರಾಠಿ ಲ್ಯಾಂಗ್ವೇಜಿಗೆ ಹೈರಿಂಗ್ ಮಾಡ್ತಾ ಇದ್ದಾರೆ, ತಮಿಳು ಲ್ಯಾಂಗ್ವೇಜಿಗೆ ಹೈರಿಂಗ್ ಮಾಡ್ತಾ ಇದ್ದಾರೆ, ತೆಲುಗು ಲ್ಯಾಂಗ್ವೇಜ್ಗೂ ಕೂಡ ಹೈರಿಂಗ್ ಮಾಡ್ತಾ ಇದ್ದಾರೆ, ಉರ್ದು ಲ್ಯಾಂಗ್ವೇಜು ಮತ್ತು ಇದರಲ್ಲೂ ಕೂಡ ಬೆಂಗಾಲಿ ಮತ್ತು ಹಿಂದಿ ಲ್ಯಾಂಗ್ವೇಜ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಇಷ್ಟೊಂದು ಲ್ಯಾಂಗ್ವೇಜ್ಗಳಲ್ಲಿ ಯಾವುದಾದ್ರು ಒಂದು ಭಾಷೆ ಕೂಡ ನಿಮಗೆ ಬಂದರೂ ಕೂಡ ನೀವು ಈ ಭಾಷೆಗೆ ಅಪ್ಲೈ ಮಾಡ್ಬೋದು. ಇದು ಫ್ರೀಲಾನ್ಸ್ ವರ್ಕ್ ಇರುತ್ತೆ, ಪಾರ್ಟ್ ಟೈಮ್ ಜಾಬ್ ಇರುತ್ತೆ. ಆ್ಯಂಡ್ ಒಂದು ವಾರದಲ್ಲಿ 10 ಗಂಟೆ ಮೇಲ್ಪಟ್ಟು, ಅಂದರೆ ಒಂದು ವಾರದಲ್ಲಿ ನೀವು ಇವತ್ತು ಒಂದಿನ 2 ಗಂಟೆ ಕೆಲಸ ಮಾಡಿದರೂ ಕೂಡ ಪರವಾಗಿಲ್ಲ. ನಾಳೆ 4 ಗಂಟೆ ನೀವು ಕೆಲಸ ಮಾಡಬೇಕಾಗುತ್ತೆ. ಬಟ್ ಒಂದು ವಾರದಲ್ಲಿ ಟೋಟಲ್ ನಿಮ್ಮದು 10 ಗಂಟೆ ಮೇಲ್ಪಟ್ಟು ವರ್ಕ್ ಮಾಡೋದಕ್ಕೆ ಪಾರ್ಟ್ ಟೈಮ್ ಜಾಬು, ಮೊಬೈಲಿಂದ ವರ್ಕು, ಫ್ರೀಲಾನ್ಸ್ ವರ್ಕ್ ಏನಾದರೂ ಹುಡುಕ್ತಾ ಇದ್ದರೆ ಇವೆಲ್ಲ ಭಾಷೆಗಳಲ್ಲಿ ಯಾವುದು ನಿಮಗೆ ಓಕೆ ಅನಿಸುತ್ತೋ ಅದಕ್ಕೆ ನೀವು ಅಪ್ಲೈನ ಮಾಡ್ಬೋದು. ಸೊ ಇಲ್ಲಿ ಕನ್ನಡಕ್ಕೋಸ್ಕರ ಅಂದಾಗ ಕನ್ನಡನ ಕ್ಲಿಕ್ ಮಾಡಿದಾಗ ನೀವು ಈ ರೀತಿ ಒಂದು ಪೇಜಿಗೆ ಬರ್ತೀರಾ. ನಾನು ಹೇಳಿರುವಂಥದ್ದು ಎಲ್ಲ ಇನ್ಫಾರ್ಮೇಷನ್ ಇಲ್ಲಿರುತ್ತೆ. ಆ್ಯಂಡ್ ಲಾಸ್ಟಿಗೆ ಬಂದಮೇಲೆ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಇರುತ್ತೆ. ಸೊ ಇದಕ್ಕೆ ಕ್ಲಿಕ್ ಮಾಡಿದರೆ ಸಿಂಪ್ಲಿ ಇಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡಿ ಸಬ್ಮಿಟ್ ಮಾಡಿ. ಓಕೆ. ಲ್ಯಾಂಗ್ವೇಜ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ, ನಿಮ್ಗೆ ಯಾವ ಭಾಷೆ ಬರುತ್ತೋ ಆ ಭಾಷೆಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ ಸ್ನೇಹಿತರೆ. ಸೊ ಯಾರೆಲ್ಲ ನೋಡ್ತಾ ಇದ್ದಾರೆ ಈ ವಿಡಿಯೋನ ಮತ್ತು ಜಾಬ್ ಹುಡುಕ್ತಾ ಇದ್ದಾರೆ ಅಂದರೆ ಕಾಂಪಿಟೇಷನ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಕನ್ನಡ ಅಂತ. ಯಾಕಂದರೆ ಕನ್ನಡನೇ ಬರುತ್ತೆ ಅಂತ ಅನ್ನೋರು ಸುಮಾರು ಜನ ಇದ್ದಾರೆ. ಸೊ ಹೀಗಾಗಿ ಯಾರಾದರೂ ನೀವು ವೆಯ್ಟ್ ಮಾಡ್ತಾ ಇದ್ದೀರಿ ಜಾಬ್ಗೋಸ್ಕರ ಅಂದರೆ ಇಮಿಡಿಯೇಟ್ಲಿ ಇದಕ್ಕೆ ಅಪ್ಲೈ ಮಾಡಿ. ಆ್ಯಕ್ಟಿವ್ಲಿ ಕಂಪನಿ ಹೈರಿಂಗ್ ಮಾಡ್ತಾ ಇದೆ. ಆ್ಯಂಡ್ ಮೇಲ್ಸ್ಕೊಂಡು ಚೆಕ್ ಮಾಡ್ತಾರೆ ಅಪ್ಲೈ ಮಾಡಿದ ಮೇಲೆ. ಕಂಪನಿ ಕಡೆಯಿಂದ ರಿಪ್ಲೈ ಬಂದರೆ ಬೇಗ ಅವರಿಗೆ ರಿಪ್ಲೈ ಮಾಡಿ. ಓಕೆನಾ. ಸೊ ಇದು ಇವತ್ತಿನೊಂದು ಮಾಹಿತಿ. ಆಲ್ ದ ಬೆಸ್ಟ್ ಎಲ್ರಿಗೂ. ಯಾರು ಅಪ್ಲೈ ಮಾಡ್ತಾ ಇದ್ದೀರಿ, ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಇಲ್ಲಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಗೆ ಕೇಳೋದಿದ್ದರೆ ಪ್ಲೀಸ್ ನಾವು ಕಾಮೆಂಟಲ್ಲಿ ನೀವು ಕೇಳ್ಬೋದು. ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ, ಚಾನಲ್ಗೆ ತಪ್ಪದೇ ಸಪೋರ್ಟ್ ಮಾಡಿ. ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.